ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ತುಂಬಾ ಜನ ಬಂದು SSP ಸ್ಕಾಲರ್ಶಿಪ್ ಬಗ್ಗೆ ಕೇಳ್ತಿದ್ರಿ. SSP ಸ್ಕಾಲರ್ಶಿಪ್ ವಿದ್ಯಾಸಿರಿ ಫುಡ್ ಅಂಡ್ ಅಕಾಮಿಡೇಷನ್ ಸ್ಕಾಲರ್ಶಿಪ್ ಬಗ್ಗೆ ಕೇಳ್ತಿದ್ರಿ. ಇವತ್ತಿನ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಶನ್ ತಿಳಿಸ್ಕೊಡ್ತೀನಿ. ಇನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತಹ ಒಂದು ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂತೆ. ಸೊ ಯಾರೆಲ್ಲ SSP ಸ್ಕಾಲರ್ಶಿಪ್ ನ ಫುಡ್ ಅಂಡ್ ಅಕಾಮಿಡೇಷನ್ ಸ್ಕಾಲರ್ಶಿಪ್ಗೆ ವೇಟ್ ಮಾಡ್ತಿದ್ದೀರಾ ಅಮೌಂಟ್ ಬರುತ್ತೆ ಅಂತ ಹೇಳ್ಬಿಟ್ಟು, ಸೊ ನಿಮ್ಮ ಒಂದು ಅಪ್ಲಿಕೇಶನ್ ಸ್ಟೇಟಸ್ ನಲ್ಲಿ DBT ಪುಷ್ ನೋ ಅಂತಾನು ಕೂಡ ಇದೆ. ಸೊ ಪ್ರತಿ ವರ್ಷನೂ ಕೂಡ ಇಯರ್ ಎಂಡ್ ಅಲ್ಲಿ ನಿಮಗೆ ಅಮೌಂಟ್ ಅನ್ನು ಒಂದು ಸಿಕ್ತಿತ್ತು, ಬಟ್ ಆದ್ರೆ ಇವಾಗ ಮಿಡ್ ಅಲ್ಲಿ ಸಿಗ್ತಿದೆ ಅಂತಾನೆ ಹೇಳ್ಬೋದು. ಸೊ ಕೆಲವೊಬ್ಬರಿಗೆ ಶೋ ಕೂಡ ಆಗ್ತಿದೆ, ಇನ್ನ ಕೆಲವೊಬ್ಬರಿಗೆ ಕೆಲವೊಂದು ಸ್ಟೂಡೆಂಟ್ಸ್ ಗಳಿಗೆ ಕ್ರೆಡಿಟ್ ಆಗೋ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ ಅಂತಾನೆ ಹೇಳ್ಬೋದು. ಸೊ ಕ್ರೆಡಿಟ್ ಕೂಡ ಆಗಿರ್ಬೋದು. ನಿಮಗೆ ಕ್ರೆಡಿಟ್ ಆಗಿದೆ ಅಂದ್ರೆ ಖಂಡಿತವಾಗ್ಲೂ ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಸೊ ಮೊದಲನೇದಾಗಿ ಏನಿದು ಫುಡ್ ಅಂಡ್ ಅಕಾಮಿಡೇಷನ್, ಅದು ಕೂಡ ವಿದ್ಯಾಸಿರಿ ಸ್ಕಾಲರ್ಶಿಪ್ ಅಂದ್ರೆ, ಸೊ ಪ್ರತಿ ವರ್ಷನೂ ಕೂಡ SSP ಯಾರೆಲ್ಲ ಅಪ್ಲೈ ಮಾಡಿದ್ರಿ, ಸೊ ಆ ಒಂದು ID ಇಟ್ಕೊಂಡು ನೀವು ಫುಡ್ ಅಂಡ್ ಅಕಾಮಿಡೇಷನ್ ಅಂದ್ರೆ ಇವಾಗ SSP ಮುಖಾಂತರ ನೀವು ಕಾಲೇಜ್ಗೆ ಹೋಗಿದ್ದೀರಾ ಅಂದ್ರೆ ಸ್ಟೇ ಆಗ್ಬೇಕಲ್ವಾ. ಸೊ ಪ್ರೈವೇಟ್ ಅಲ್ಲಿ ಸ್ಟೇ ಆಗಕ್ಕೆ ದುಡ್ಡು ಜಾಸ್ತಿ ಆಗುತ್ತೆ. ಸೊ ಹಂಗಾಗಿ ಕೆಲವೊಂದು ಸ್ಟೂಡೆಂಟ್ಸ್ ಗಳಿಗೆ ಗೌರ್ಮೆಂಟ್ ಹಾಸ್ಟೆಲ್ಸ್ ಗಳಿದ್ರೆ ತುಂಬಾ ಯೂಸ್ ಆಗುತ್ತೆ. ಸೊ ಆ ಒಂದು ಮುಖಾಂತರ SSP ಹಾಸ್ಟೆಲ್ಗೂ ಕೂಡ ಅಪ್ಲೈ ಮಾಡ್ತಾರೆ. ಆ ಒಂದು ID ಇರುತ್ತೆ ನೋಡಿ SSP ದು. ಸೊ ಆ ಒಂದು ID ಇಟ್ಕೊಂಡು ನೀವು ಹಾಸ್ಟೆಲ್ಗೂ ಕೂಡ ಅಪ್ಲೈ ಮಾಡಬಹುದು. ಸೊ ಯಾರಿಗೆಲ್ಲ ಹಾಸ್ಟೆಲ್ ಅಲಾಟ್ಮೆಂಟ್ ಆಗಲ್ವೋ ಅಂತವ್ರಿಗೆ SSP ವಿದ್ಯಾಸಿರಿನವರು ಏನ್ ಮಾಡ್ತಾರೆ ಅಂದ್ರೆ ಅಮೌಂಟ್ ನ ಕೊಡ್ತಾರೆ ಅಂತಾನೆ ಹೇಳ್ಬೋದು. ಪ್ರತಿ ವರ್ಷನೂ ಕೂಡ ಜನರಲ್ ಡಿಗ್ರಿ ಸ್ಟೂಡೆಂಟ್ಸ್ ಗಳಿಗೆ 10,000 ರೂಪಾಯಿ ಕೊಡ್ತಾರೆ. ಅದೇ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಗಳಿಗೆ 15,000 ರೂಪಾಯಿ ಕ್ರೆಡಿಟ್ ಮಾಡ್ತಾರೆ. SSP ಪೋರ್ಟಲ್ ನಲ್ಲಿ ಅದು ತೋರಿಸುತ್ತೆ. ಒಂದ್ ವೇಳೆ ಇವಾಗ ಶೋ ಆಗ್ತಿದೆ ಅಂದ್ರೆ ತಲೆ ಕೆಡ್ಸ್ಕೊಳ್ಳುವಂತ ಒಂದು ಅವಶ್ಯಕತೆ ಇಲ್ಲ. ಇನ್ನೊಂದು ಒಂದೂವರೆ ತಿಂಗಳಲ್ಲಿ ನಿಮ್ಗೆ ಕ್ರೆಡಿಟ್ ಕೂಡ ಆಗ್ಬೋದು, ಹೇಳಕ್ಕಾಗಲ್ಲ. ಸೊ ಏನಕ್ಕಪ್ಪ ಅಂದ್ರೆ ಪ್ರತಿ ವರ್ಷನೂ ಕೂಡ ಎಂಡ್ ಅಲ್ಲಿ ಕ್ರೆಡಿಟ್ ಮಾಡ್ತಿದ್ರು, ಬಟ್ ಆದ್ರೆ ಇವಾಗ ಮಿಡ್ ಅಲ್ಲಿ ಕ್ರೆಡಿಟ್ ಮಾಡ್ತಿದ್ದಾರೆ. ಶೋ ಮಾಡ್ತಿದ್ದಾರೆ DBT ನೋ ಅಂತ ಇದೆ ಅಂದ್ರೆ ಖಂಡಿತವಾಗ್ಲೂ ಕೂಡ ಬರುತ್ತೆ. ಸೊ ಅದಾದ್ಮೇಲೆ ತುಂಬಾ ಜನ ಬಂದು ಅಮೌಂಟ್ ಬಗ್ಗೆ ಕೇಳ್ತಿದ್ರ. ಸೊ ನಿಮ್ಮ ಒಂದು SSP ದಿನ ಅಮೌಂಟ್ ಪೆಂಡಿಂಗ್ ಇತ್ತು ಅಂತ ಹೇಳೋದಾದ್ರೆ ಅಪ್ಲಿಕೇಶನ್ ಸ್ಟೇಟಸ್ ನ ಚೆಕ್ ಮಾಡ್ಕೊಂಡು ವೆರಿಫೈ ಮಾಡ್ಕೊಳ್ಳಿ. DDO ಎಸ್ ಅಂತ ಇರಬೇಕಾಗುತ್ತೆ. ಸೊ ಇಲ್ಲ ಅಂದ್ರೆ ಅಪ್ಲಿಕೇಶನ್ ನ ವೆರಿಫಿಕೇಶನ್ ಮಾಡಿಸಬೇಕಾಗುತ್ತೆ. ಓಕೆನಾ. SSP ಸ್ಕಾಲರ್ಶಿಪ್ ಬಗ್ಗೆ ನಾಳೆ ಬರುವಂತ ಒಂದು ವಿಡಿಯೋಸ್ ಗಳಲ್ಲಿ ತಿಳಿಸ್ಕೊಡ್ತೀನಿ. ಇವಾಗ ಸದ್ಯಕ್ಕೆ ಹಾಸ್ಟೆಲ್ ಬಗ್ಗೆ ತುಂಬಾ ಜನ ಹೇಳ್ತಿದ್ರಿ, ಅದಕ್ಕೋಸ್ಕರನೇ ಈ ಒಂದು ವಿಡಿಯೋ ಮಾಡಿರುವಂತದ್ದು. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಜೈ ಹಿಂದ್, ವಂದೇ ಮಾತರಂ.